ಹಾಡು ಹಗಲೇ ನಿಗೂಢವಾಗಿ ಕೊಲೆಯಾಗಿರುವ ಘಟನೆ ಚಿಂತಾಮಣಿ ತಾಲೂಕಿನಲ್ಲಿ ನಡೆದಿದ್ದು ಗ್ರಾಮಸ್ಥರನ್ನು ಬೆಚ್ಚಿ ಬೀಳುವಂತೆ ಮಾಡಿದೆ. ಮನೆಯಲ್ಲಿ ಇದ್ದ ವೃದ್ಧೆ ನಿಗೂಢವಾಗಿ ಕೊಲೆಯಾದ ಘಟನೆ ಚಿಂತಾಮಣಿ ತಾಲೂಕಿನ ಕೈವಾರ ಗ್ರಾಮದಲ್ಲಿ ನಡೆದಿದೆ. ಕೊಲೆಯಾದ ಸುಮಾರು 67 ವರ್ಷದ ವೃದ್ಧೆಯನ್ನ ಲಲಿತಮ್ಮ ಎಂದು ಗುರುತಿಸಲಾಗಿದೆ. ತಾಲೂಕಿನ ಕೈವಾರದ ಸರ್ಕಾರಿ ಶಾಲೆಯ ಸಮೀಪ ಮನೆಯಲ್ಲಿ ಲಲಿತಮ್ಮ ವಾಸವಾಗಿದ್ದು, ಸೋಮವಾರ ಮಧ್ಯಾಹ್ನ ಸುಮಾರು 12ರಿಂದ 1 ಗಂಟೆಯ ಆಸುಪಾಸಿನಲ್ಲಿ ಅಪರಿಚಿತ ವ್ಯಕ್ತಿಗಳು ಕೃತ್ಯ ಎಸಗಿದ್ದಾರೆ ಎಂದು ಶಂಕಿಸಲಾಗಿದೆ. ಲಲಿತಮ್ಮ ಅವರ ಸೊಸೆ ಸ್ಥಳೀಯ ಶಾಲೆಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದು, ಮಧ್ಯಾಹ್ನ 1 ಗಂಟೆಯ ಸಮಯದಲ್ಲಿ ಮನೆಗೆ ಹೋದಾಗ ಘಟನೆ ಬೆಳಕಿಗೆ ಬಂದಿದೆ. ಕೂಡಲೇ ಪೊಲೀಸರಿಗೆ ಮಾಹಿತಿ ತಿಳಿಸಿದಾಗ ಘಟನಾ ಸ್ಥಳಕ್ಕೆ ಜಿಲ್ಲಾ ರಕ್ಷಣಾ ಅಧಿಕಾರಿಗಳಾದ ಕುಶಾಲ್ ಚೌಕ್ಸೆ, ಅಡಿಷನಲ್ ಎಸ್ಪಿ ಕಾಸಿಂ ರಾಜ, ಡಿವೈಎಸ್ಪಿ ಮುರಳೀಧರ್, ಸರ್ಕಲ್ ಇನ್ಸ್ಪೆಕ್ಟರ್ ಶಿವಕುಮಾರ್ ಸೇರಿದಂತೆ ಮತ್ತಿತರರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಇನ್ನು ಲಲಿತಮ್ಮ ಅವರ ಪುತ್ರ ಶಿಡ್ಲಘಟ್ಟ ನಗರದ ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಕೊಲೆಗೆ ಸೂಕ್ತ ಕಾರಣ ಪೊಲೀಸರ ತನಿಖೆಯಿಂದ ಹೊರಬರಬೇಕಾಗಿದೆ. ಬೆಲ್ಲಾಪುರ ಜಿಲ್ಲೆಯಲ್ಲಿ ಚಿಂತಾಮಣಿ ರೂರಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಕೈವಾರ ಗ್ರಾಮ ವ್ಯಾಪ್ತಿಯ ಒಂದು ಮನೆಯಲ್ಲಿ ಈಗ ಮರ್ಡರ್ ಕೇಸ್ ರಿಪೋರ್ಟ್ ಆಗಿದೆ. ಆಫ್ಟರ್ನೂನ್ ಟೈಮಲ್ಲಿ ಅರೌಂಡ್ 2:30. ಡಿಸೀಸ್ಡ್ ಏಜ್ ಅರೌಂಡ್ 65 ಇಯರ್ಸ್ ಇದೆ. ಅವ್ರದ್ದು ಹೆಸರು ಲಲಿತಮ್ಮ, ವಿಡೋ ಇದ್ದಾರೆ. ಅವ್ರದ್ದು ಮಗ ಮತ್ತು ಮಗದು ವೈಫ್ ಜೊತೆ ವಾಸ ಇದೆ ಇಲ್ಲಿ ಕೈವಾರ ಅಲ್ಲಿ ಅವ್ರದ್ದು. ಮತ್ತು ಹಸ್ಬೆಂಡ್ ವೈಫ್ ಬೋತ್ ಆರ್ ವರ್ಕಿಂಗ್. ಓನ್ಲಿ ಇವರು ನಮ್ಮ ಅಮ್ಮ ಮನೆಯಲ್ಲಿ ಇದ್ದಾರೆ. ಆ ಟೈಮ್ಗೆ ಈ ಥರ ಇನ್ಸಿಡೆಂಟ್ ಆಗಿದೆ, ಈ ಥರ ರಿಪೋರ್ಟ್ ಆಗಿದೆ. ಸೊ ನಾವು ಈಗ ಎಲ್ಲ ನಮ್ಮ ಫಾರೆನ್ಸಿಕ್ ಎವಿಡೆನ್ಸಸ್ ಕಲೆಕ್ಟ್ ಮಾಡ್ತಾಯಿದ್ದೀವಿ ಮತ್ತು ಟ್ರೈ ಮಾಡ್ತಾಯಿದ್ದೀವಿ ಇದನ್ನು ಯಾರು ಈ ಥರ ಮಾಡಿದಾರೆ, ಹೇಗೆ ಆಗಿದೆ ಎಲ್ಲ ಇನ್ವೆಸ್ಟಿಗೇಷನ್ ನಡ್ತಾ ಇದೆ. 100% ನಾವು ಅವ್ರಿಗೆ ಟಚ್ ಮಾಡ್ತೀವಿ. ಯಾರನ್ನ ಮೇಲೆ ಅದೇ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗಿದೆ. ಎಲ್ಲ ಎವಿಡೆನ್ಸಸ್ ಸೈಂಟಿಫಿಕ್ ಪ್ರಕಾರ, ಫಾರೆನ್ಸಿಕ್ ಪ್ರಕಾರ ಎಲ್ಲ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಸೊ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಇದೆ ಈಗ ಇನ್ವೆಸ್ಟಿಗೇಷನ್. ನೋಡೋಣ, ಬೇಗ ಸಾಲ್ವ್ ಆಗುತ್ತೆ. ಸರಗಳತನದ ವಿಚಾರ ಪ್ರೈಮಾ ಫೇಸಿ ಈ ಥರದ್ದು ಏನು ಕಂಪ್ಲೇಂಟಲ್ಲಿ ಕೂಡ ಈ ಥರ ಕೊಟ್ಟಿಲ್ಲ. ಮತ್ತು ಈ ಥರ ನಮ್ಮ ಇನ್ವೆಸ್ಟಿಗೇಷನ್ ಪ್ರಕಾರ ಈ ಥರದ್ದು ಇನ್ಸಿಡೆಂಟ್ ಇಲ್ಲ. ಬಟ್ ನಾವು ಎಲ್ಲ ಚೆಕ್ ಮಾಡ್ತಾ ಇದ್ದೀವಿ. ಬೈ ಚಾನ್ಸ್ ಏನಾದರೂ ಈ ಥರದ್ದು ಇದೆ ಆ ಆ್ಯಂಗಲ್ ಕೂಡ ನಾವು ಚೆಕ್ ಮಾಡ್ತೀವಿ. ಸರ್, ತಾಲೂಕಲ್ಲಿ ಆ್ಯಕ್ಟಿವಿಟೀಸ್ ಮತ್ತು ಈಗ ಚೈನ್ ಸ್ನ್ಯಾಚಿಂಗ್ ವಗೇರ ಇನ್ಕ್ರೀಸ್ ಆಗಿದೆ. ಬಟ್ ಇವತ್ತು ಬೆಳಿಗ್ಗೆ ನಮಗೆ 2 ಕೇಸಲ್ಲಿ ಚೈನ್ ಸ್ನ್ಯಾಚರ್ ಸಿಕ್ಕಿದೆ. ಸೊ ಆ ಕೇಸ್ ಕೂಡ ಆ ಕೇಸ್ಗೂ ಕೂಡ ಮೊದಲೇ ಟೈಮಿಂದ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ. ಸೊ ಆ ಕೇಸಲ್ಲಿ ನಮಗೆ ಸಿಕ್ಕಿದೆ. ಸೊ ಈ ಕೇಸ್ ಪ್ರೈಮಾ ಫೇಸಿ ಇದು ಚೈನ್ ಸ್ನ್ಯಾಚಿಂಗ್ ಥರ ಕನೆಕ್ಟೆಡ್ ಇಲ್ಲ. ಬಟ್ ನಾವು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ದೀವಿ. ಬೇರೆ ಎಲ್ಲ ಆ್ಯಂಗಲ್ಸ್ ನಾವು ಚೆಕ್ ಮಾಡ್ತಾ ಇದ್ದೀವಿ. ನಮಗೆ ಏನು ಸಿಗುತ್ತೆ ಆ ಥರ ನಾವು ನಮ್ಮ ಇನ್ವೆಸ್ಟಿಗೇಷನ್ಗೆ ಫಾರ್ವರ್ಡ್ ಮಾಡ್ತೀವಿ. ಈ ಬಗ್ಗೆ ಎಲ್ಲ ಫಾರ್ ಎಕ್ಸಾಂಪಲ್ MOBs ಇದೆ, ರೌಡಿ ಇದೆ, ಅವ್ರಿಗೆ ಎಲ್ಲ ರೆಗ್ಯುಲರ್ಲಿ ಆಗಿ ಚೆಕ್ ಮಾಡ್ತಾ ಇದ್ದೀವಿ. ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ.